ಈ ದಿನ ಡೇ 3 ಮೆಹಂದಿ ಕ್ಲಾಸಲ್ಲಿ ನಾವು ಇಷ್ಟು ಬ್ಯೂಟಿಫುಲ್ ಆಗಿರೋ ಮೆಹಂದಿ ಬೆಲ್ಟ್ ಅಥವಾ ಬಾರ್ಡರ್ ಡಿಸೈನ್ನ ನೋಡೋಣ. ಇವತ್ತು ಸುಮಾರು ಹೆಚ್ಚು ಕಮ್ಮಿ 30ಕ್ಕಿಂತ ಹೆಚ್ಚು ಬಾರ್ಡರ್ ಡಿಸೈನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ, ಹಾಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ, ನೀವು ಕಲಿಯೋದಕ್ಕೆ ತುಂಬಾ ಇರುತ್ತೆ. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೀ ಮೆಹಂದಿ ಕ್ಲಾಸ್ ಸೀರೀಸ್ ಇನ್ ಕನ್ನಡ. ಸೊ ಇವತ್ತು ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬೆಲ್ಟ್ ಅಥವಾ ಬಾರ್ಡರ್ ಡಿಸೈನ್ನ ಕಲಿಯೋಣ. ಸೊ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ಬಾರ್ಡರ್ ಡಿಸೈನ್ಗೆ ನಾವು 4 ಲೈನ್ ರೂಲ್ಸ್ನ ಫಾಲೋ ಮಾಡಬೇಕು ಅಂತ, ಹಾಗೆ ಇದಕ್ಕೂ ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ಮೊದಲನೇ ರೂಲ್ ಬಂದು ಬೇಸಿಕ್ ಬೆಲ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡುವಾಗ ನಾವು ಯಾವಾಗಲೂ 4 ಲೈನನ್ನು ರೂಲ್ ಫಾಲೋ ಮಾಡಬೇಕು. ಸೊ ಈ ರೀತಿ ನಾವು ಫಸ್ಟು ಸ್ಟಾರ್ಟು 4 ಲೈನ್ನ ಡ್ರಾ ಮಾಡ್ಕೋಬೇಕು ಹಾರಿಜೆಂಟಲ್ ಆಗಿ. ತುಂಬ ಜನ ಮ್ಯಾಮ್ ನನಗೆ ವರ್ಟಿಕಲ್ ಲೈನ್ ಬರ್ತಾಯಿಲ್ಲ, ವೇವಿ ಲೈನ್ ಬರ್ತಾಯಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಫೋಟೋನ ಶೇರ್ ಮಾಡ್ತಾ ಇದ್ದೀರಾ. ಸೊ ಆ ರೀತಿ ಬರಲ್ಲ ಅಂತಂದರೆ ಮೊದಲು ಪೆನ್ನು ಪೆನ್ಸಿಲಲ್ಲಿ ಪ್ರಾಕ್ಟೀಸ್ ಮಾಡಿ, ಅದ್ರ ಮೇಲೆ ಮೆಹಂದಿಯಲ್ಲಿ ಈ ರೀತಿ ಒಂದು ಸಲ ಡ್ರಾ ಮಾಡಿ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಬರಲ್ಲ ಅಂತ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ ಕಲಿತಾ ಇರಿ, ಖಂಡಿತ ನಿಮಗೆ ಬಂದೇ ಬರುತ್ತೆ. ಸೊ ಈ ರೀತಿ ಸೆಂಟರಲ್ಲಿರೋ ಲೈನನ್ನು ನಾವು ತಿಕ್ ಲೈನಾಗಿ ಮೆಹಂದಿನ ಸ್ಕ್ವೀಸ್ ಮಾಡಿ ಕನ್ವರ್ಟ್ ಮಾಡ್ಕೋಬೇಕು. ದೆನ್ ಮೇಲ್ಗಡೆ ಒಂದು ಫಿನಿಶಿಂಗ್ ಲೈನ್ನ ಕೊಡಬೇಕು. ಸೊ ನಿಮಗೆ ಸೆಕೆಂಡ್ ರೂಲ್ ಗೊತ್ತು, ಲೈನ್ ಮಧ್ಯ ಗ್ಯಾಪ್ ಜಾಸ್ತಿ ಇರಬಾರ್ದು. ಸೊ ತಿಕ್ ಲೈನ್ ಯಾವ ರೀತಿ ಡ್ರಾ ಮಾಡಬೇಕಂತ ನೀವು ಫಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಾ. ಸೊ ಅದಕ್ಕೆ ನಾನು ಹಂಸ್ಕೊಟ್ಟು ಡಾಟ್ ಕೊಟ್ಟೆ. ಇದು ನಿಮಗೆ ಫಸ್ಟ್ ಸಿಂಗಲ್ ಬೆಲ್ಟ್ ಆಯಿತು. ಸಿಂಪಲ್ಲಾಗಿ ನೀವು ಈ ರೀತಿ ಬೆಲ್ಟನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ರೆಡಿ ನಮಗೆ 3ನೇ ರೂಲ್ಸ್ ಗೊತ್ತಿದೆ, ಬೆಲ್ಟ್ ಡಿಸೈನ್ ಮೇಲೆ ನಾವು ಒಂದು ಫಿನಿಶಿಂಗ್ ಲೈನ್ನ ಕೊಡಬೇಕು. ನೆಕ್ಸ್ಟು ತುಂಬ ಜನ ಸುಮಾರು ಸಲ ಕೇಳ್ತಾ ಇದ್ದೀರಾ ಮ್ಯಾಮ್ ಮೆಹಂದಿ ಕೋನ್ ಯಾವ ರೀತಿ ಹೋಲ್ಡ್ ಮಾಡಬೇಕಂತ. ಈ ರೀತಿ ಹೋಲ್ಡ್ ಮಾಡಬೇಕು. 3 ಫಿಂಗರ್ ಏನಿದೆ ಅದನ್ನು ಕೆಳಗಡೆ ಈ ರೀತಿ ಸಪೋರ್ಟಿವ್ ಆಗಿ ಕೊಡಬೇಕು. ಹಾಗೆ ಇಂಡೆಕ್ಸ್ ಮತ್ತು ತಮ್ ಫಿಂಗರ್ ಏನಿದೆ ಅದರಲ್ಲಿ ನಾವು ಮೆಹಂದಿನ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡೋದಕ್ಕೆ ಅಷ್ಟೇ ನಾವು ಮೆಹಂದಿಯನ್ನು ಹೆಬ್ಬೆಟ್ಟಿಂದ ನಾವು ಮೆಹಂದಿನ ಸ್ಕ್ವೀಸ್ ಮಾಡಬೇಕು. ನಮ್ಮ ಮಿಡಲ್ ಫಿಂಗರ್ ಹಾಗೆ ಇಂಡೆಕ್ಸ್ ಫಿಂಗರ್ ಏನಿದೆ ಅದು ಜಸ್ಟು ಗ್ರಿಪ್ಪಿಂಗ್ಗೆ ಸಪೋರ್ಟಿವ್ ಆಗಿರಬೇಕು. ಈ ರೀತಿ ಮೆಹಂದಿನ ಹಿಡ್ಕೊಂಡು ನೀವು ಸ್ಕ್ವೀಸ್ ಮಾಡಿ ಡ್ರಾ ಮಾಡೋದ್ರಿಂದ ಮೆಹಂದಿ ಪೇಸ್ಟ್ ಕೂಡ ತುಂಬ ಸ್ಮೂತಾಗಿ ಡ್ರಾ ಆಗುತ್ತೆ. ಹಾಗೆ ಮಧ್ಯೆ ಎಲ್ಲೂ ಬ್ರೇಕ್ಸ್ ಅನ್ನೋದು ಬರೋದಿಲ್ಲ. ಡಿಸೈನ್ಸ್ ಕೂಡ ಫ್ಲಾಲೆಸ್ ಆಗಿ ಡ್ರಾ ಆಗುತ್ತೆ. ನಿಮಗೆ ಹ್ಯಾಂಡ್ ಪೇನ್ ಅನ್ನೋದು ಕೂಡ ಬರೋದಿಲ್ಲ. ಸೊ ನೆಕ್ಸ್ಟು ಡಿಸೈನ್ನ ನಾವು ನೋಡೋದಾದರೆ ನಾನೀಗ ಆಲ್ರೆಡಿ ಒಂದು ಬೆಲ್ಟ್ ಡಿಸೈನ್ನ ಡ್ರಾ ಮಾಡಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ನಾನು ತಮ್ ಫಿಂಗರಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಮೆಹಂದಿ ಸ್ಕ್ವೀಸ್ ಆಗಿ ಆಚೆ ಬರುತ್ತೆ ಅಂತ ಹೇಳಿದೆ. ಸೊ ಡ್ರಾ ಮಾಡಬೇಕಾದ್ರೆ ಸ್ವಲ್ಪ ಮುಂದೆ ಗ್ರಿಪ್ಪಾಗಿ ಹೋಲ್ಡ್ ಮಾಡಿ ನಾವು ಈ ರೀತಿ ಮೆಹಂದಿನ ಡ್ರಾ ಮಾಡ್ತೀವಿ. ನೆಕ್ಸ್ಟು ಡಿಸೈನ್ ಬಂದು ನಮ್ಮದು ಆಲ್ಫಾಬೆಟಿಕ್ ಬೆಲ್ಟ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಐನ ನೀವು ಡ್ರಾ ಮಾಡಬೇಕು. ಸೊ ಯಾರಿಗೆಲ್ಲ ತಿಕ್ಕಾಗಿ ನಾನು ಸಡನ್ನಾಗಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಒಂದೇ ಸಲ ಪ್ರಾಡಕ್ಟನ್ನು ಸ್ಕ್ವೀಸ್ ಮಾಡಿ ಒಂದು ABCDಯಲ್ಲಿ ಐ ಬರುತ್ತಲ್ಲ ಆ ಐನ ಡ್ರಾ ಮಾಡ್ಬೋದು. ಇಲ್ಲ ಅನ್ನೋರು ತಿಕ್ ಲೈನ್ನ ನಾವು ಫಿಲ್ ಮಾಡ್ತೀವಲ್ಲ ಹಾಗೆ ಡಬಲ್ ಲೈನ್ ಹಾಕಿ ಸೆಂಟರ್ ಗ್ಯಾಪ್ನ ಫಿಲ್ ಮಾಡ್ಬೋದು. ಸೊ ಇವಾಗ ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ವಿಡಿಯೋ ತುಂಬಾ ಲೆಂತಿಯಾಗಿದೆ, 1 ಅವರ್ ಮೇಲೆ ಹೋಗಿದೆ, ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಡಿಸೈನ್ ನಾನು ನಿಮಗೆ ಸ್ಲೋ ಆಗಿ ತೋರಿಸ್ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ ಖಂಡಿತ ಬರುತ್ತೆ. ಇದಂತೂ ಈಸಿಯೆಸ್ಟ್ ಬೆಲ್ಟ್ ಡಿಸೈನ್. ಬೇಸಿಕಲ್ಲೇ ನೀವು ಈ ಡಿಸೈನ್ನ ಫಾಲೋ ಮಾಡ್ತು ಅಂತಂದರೆ ಒಬ್ಬರಿಗೆ ಮೆಹಂದಿ ಕೂಡ ಹಾಕ್ಬೋದು. ಯಾವ ರೀತಿ ಅಂತ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನಿಮಗೆ ಬೇಕು ಅಂತಂದರೆ ಒಂದು ಫಿನಿಶಿಂಗ್ ಲೈನ್ ಅಥವಾ ಸೆಕೆಂಡ್ ಲೈನ್ನ ಕೊಟ್ಟು ಈ ರೀತಿ ಬಿಡ್ಬೋದು, ಇಲ್ಲ ಹಂಪ್ಸ್ ಬೇಕಂದರೆ ಕೊಡ್ಬೋದು. ನನಗೆ ಯಾವಾಗಲೂ ಹಂಪ್ಸ್ ಕ್ರಿಯೇಟ್ ಮಾಡಿ ಫಿನಿಶಿಂಗ್ ಕೊಡೋದು ಇಷ್ಟ. ಸೊ ಅದಕ್ಕೆ ನಾನಿಲ್ಲಿ ಹಂಪ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ನಾವು ಡಬಲ್ ಐ ಯೂಸ್ ಮಾಡಿ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಆ್ಯಸ್ ಯೂಶ್ವಲ್ 4 ಲೈನನ್ನು ಈ ರೀತಿ ಡ್ರಾ ಮಾಡಿಕೊಂಡೆ ಬೆಲ್ಟ್ ಡಿಸೈನ್, ಹಾಗೆ ಒಂದು ಫಿನಿಶಿಂಗ್ ಲೈನ್ನ ಕೆಳಗಡೆ ಕೊಟ್ಟು ಈ ರೀತಿ ಡಬಲ್ ಐನ ಕೊಡ್ತಾಯಿದ್ದೀನಿ. ನೋಡೋದಕ್ಕೆ ಇದು ನಿಮಗೆ ಸಿಂಪಲ್ ಡಿಸೈನ್ ಅಂತ ಅನ್ನಿಸ್ಬೋದು, ಬಟ್ ಫಿನಿಶಿಂಗ್ ಆದಮೇಲೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಲೆಂತಲ್ಲಿ ತುಂಬಾ ಪಕ್ಕ ಈ ರೀತಿ ಒಂದು 1 ಅಥವಾ ಐ ಈ ರೀತಿ ಡ್ರಾ ಮಾಡ್ಕೊಂಡು ಹೋದರೆ ನಿಮ್ಗೆ ಆಲ್ರೆಡಿ ಡಿಸೈನ್ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಇವತ್ತೆಲ್ಲ ನೀವು ನೋಡ್ತಾ ಇರೋ ಡಿಸೈನ್ ಬಂದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬೆಲ್ಟ್ ಡಿಸೈನ್ ಆಗಿರುತ್ತೆ. ಇನ್ನು ಅಲ್ಟ್ರಾ ಅಡ್ವಾನ್ಸ್ ಲೆವೆಲ್ ಏನಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟು ಬ್ಯಾಚಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟು ಆ ಡಿಸೈನ್ನ ಕಂಪ್ಲೀಟ್ ಆದಮೇಲೆ ಅಗೇನ್ ನಾನು 4 ಲೈನ್ ಬೆಲ್ಟನ್ನು ಯೂಸ್ ಮಾಡಿ ನೆಕ್ಸ್ಟು ಇಲ್ಲಿ ನಾನು ಎಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಫಾಬೆಟಿಕ್ ಎಲ್ಲಲ್ಲಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೀದಾ ಹಾಗೆ ಒಂದು ಉಲ್ಟಾ ಎಲ್ಲನ್ನು ಈ ರೀತಿ ತುಂಬ ಪಕ್ಕನೇ ಡಿಸೈನ್ನ ಡ್ರಾ ಮಾಡಬೇಕಾದ್ರೆ ಯಾವಾಗ್ಲೂ ಜಾಸ್ತಿ ಗ್ಯಾಪ್ ಕೊಡಬಾರ್ದು. ಸೊ ನಮಗೆ ಗೊತ್ತಲ್ವಾ, ಲೈನ್ಸ್ ಮಧ್ಯೆ ಗ್ಯಾಪ್ ಜಾಸ್ತಿ ಇರಬಾರ್ದು ಅನ್ನೋ ರೂಲ್ನ ನಾವು ತಲೆಯಲ್ಲಿ ಇಟ್ಕೊಂಡು ಈ ರೀತಿ ಒಂದು ಬ್ಯೂಟಿಫುಲ್ ಡಿಸೈನನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ. ವಿಡಿಯೋ ಲೆಂತು ತುಂಬ ಜಾಸ್ತಿ ಇದೆ, ಅದಕ್ಕೆ ನಾನು ಪ್ರತಿಯೊಂದು ಸಲನೂ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಇವಾಗ ಆಲ್ಫಾಬೆಟಿಕಲ್ ಬರೋ ಯು ಲೆಟರ್ನ ಯೂಸ್ ಮಾಡಿ ಇನ್ನೊಂದು ಬೆಲ್ಟನ್ನು ಕ್ರಿಯೇಟ್ ಮಾಡೋಣ. ಅಗೇನ್ 4 ಲೈನ್ ಬೆಲ್ಟನ್ನ ನಾನು
ಡ್ರಾ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಆಲ್ಫಾಬೆಟಿಕ್ ಯು ಏನಿದೆ ಅದನ್ನು ಡ್ರಾ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಯುನ ಈ ರೀತಿ ಡ್ರಾ ಮಾಡಿ ಕೆಳಗಡೆ ಒಂದು ಥಿಕ್ ಲೈನ್ನ ಡ್ರಾ ಮಾಡಿ ಫಿನಿಶಿಂಗ್ ಲೈನ್ನ ಕೊಟ್ಟರೆ ಇದು ಕೂಡ ನಿಮಗೆ ಬೇಸಿಕ್ ಲೆವೆಲ್ ಬೆಲ್ಟ್ ಆಗುತ್ತೆ. ನಾವಾಗಲೇ ಎಲ್ ಶೇಪ್ ನೋಡಿದ್ವಲ್ಲ ಅದು ನಿಮಗೆ ಅಡ್ವಾನ್ಸ್ ಲೆವೆಲ್ ಬೆಲ್ಟ್ಗೆ ಸೇರಿಕೊಳ್ಳುತ್ತೆ. ಬೇಕಂತಂದರೆ ನೀವು ಹಂಪ್ಸ್ಕೊಟ್ಟು ಡಾಟ್ ಕೊಡ್ಬೋದು, ಇಲ್ವಾ ಫಿನಿಶಿಂಗ್ ಲೈನ್ನೇ ಕೊಡ್ಬೋದು. ಸೊ ನೆಕ್ಸ್ಟು ನಾವು 8th ಒನ್ ನೋಡೋಣ. ಸೇಮ್ ಆ್ಯಸ್ ಯೂಶುವಲ್ ನಾನು ಒಂದು ಬೆಲ್ಟ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬಂದು ನಿಮಗೆ ಡಬಲ್ಯೂನ ಯೂಸ್ ಮಾಡಿ ಯಾವ ರೀತಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಫ್ಲವರ್ ಥರನೂ ಕಾಣಿಸುತ್ತೆ, ಹಾಗೆ ಆಲ್ಫಾಬೆಟಿಕ್ ಡಬ್ಲ್ಯೂ ಡಿಸೈನ್ ಥರನೂ ಕಾಣಿಸುತ್ತೆ. ಸೊ ಈ ರೀತಿ ಪಕ್ಕನೇ ಒಂದು ಲೈನ್ ಮೇಲೆ ಒಂದು ಡಬಲ್ಯೂನ ಡ್ರಾ ಮಾಡಿ ಅದಕ್ಕೆ ಅಗೇನ್ ನೀವು ಒಂದು ಥಿಕ್ ಲೈನ್ನ ಕೊಟ್ಟು ಫಿನಿಶಿಂಗ್ ಲೈನ್ ಕೊಟ್ಟು ಹಂಪ್ಸ್ಕೊಟ್ಟು ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಇದೇ ರೀತಿ ನಿಮಗೆ ಇವತ್ತು ಹೆಚ್ಚು ಕಮ್ಮಿ ಒಂದು 30 ಡಿಸೈನನ್ನು ನಾನು ವಿತ್ ಫೋಟೋ ತೋರಿಸ್ತೀನಿ. ನೀವು ಇದೇ ಥರ ನೋಟ್ಸ್ ಮಾಡಬೇಕಂತ ಕೂಡ ನಾನು ನಿಮಗೆ ಫೈನಲ್ ಹೇಳ್ಕೊಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಆಲ್ಫಾಬೆಟಿಕ್ ಟಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಗೇನ್ ನಾವು ಇವಾಗ ಆಲ್ರೆಡಿ ಎಲ್ ಶೇಪ್ನ ಯಾವ ರೀತಿ ಉಲ್ಟಾ ಸೀದಾ ಬರೆದು ಒಂದು ಬ್ಯೂಟಿಫುಲ್ ಬಾರ್ಡರ್ನ ಕ್ರಿಯೇಟ್ ಮಾಡಿದ್ವು, ಅದೇ ಥರ ಇವಾಗ ಟೀನ ಉಲ್ಟಾ ಸೀದಾ ಬರೆದು ಒಂದು ಬ್ಯೂಟಿಫುಲ್ ಬಾರ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಕೂಡ ನಿಮಗೆ ಅಡ್ವಾನ್ಸ್ ಲೆವೆಲ್ ಮೆಹಂದಿ ಬಾರ್ಡರ್ಗೆ ಜಾಯ್ನ್ ಆಗುತ್ತೆ. ಪ್ರತಿಯೊಂದು ಬಾರ್ಡರ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ಲಿ ಸ್ಟೇನ್ನ ಕೊಡುತ್ತೆ. ನೀವು ಮಾಡಬೇಕಾಗಿರೋದು ಏನಂತಂದರೆ ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಜನ ನಿಮಗೆ ಬೇಸಿಕ್ ಕ್ಲಾಸು ಲೈನ್ಸೇ ಕಷ್ಟ ಅಂತ ಇದ್ದರೆ ಅದಕ್ಕೆ ನಾನು ಇವತ್ತು ಬರೀ ಆಲ್ಫಾಬೆಟಿಕ್ ಯೂಸ್ ಮಾಡಿಕೊಂಡು ಯಾವ ರೀತಿ ಬೆಲ್ಟನ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅಲ್ಲದೆ ಇನ್ನೂ ಒಳ್ಳೊಳ್ಳೆ ಬೆಲ್ಟು ನಾನು ನಿಮಗೆ ಫೈನಲಲ್ಲಿ ತೋರಿಸ್ತೀನಿ. ಸಾಧ್ಯ ಆದರೆ ಅದನ್ನು ಟ್ರೈ ಮಾಡಿ. ಅದನ್ನೆಲ್ಲ ನಾನು ನಿಮಗೆ ತೋರಿಸಿದ್ರೆ ವಿಡಿಯೋ ಇನ್ನೂ ಲೆಂತ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟು ನಾವು ವಿ ಲೆಟರ್ನ ಯೂಸ್ ಮಾಡೋಣ. ಸೊ ಅಗೇನ್ ಯಾವ ರೀತಿ ನಾವು ಎಲ್ ಮತ್ತು ಟಿನ ಯೂಸ್ ಮಾಡಿದ್ವೋ ಹಾಗೆ ವಿನ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಉಲ್ಟಾ ಹಾಗೆ ಒಂದು ಸೀದಾ ವಿನ ಈ ರೀತಿ ಡ್ರಾ ಮಾಡಿ ಅಥವಾ ಜಿಗ್ಜ್ಯಾಗ್ ಲೈನ್ ಏನಿದೆ ಅದನ್ನು ಈ ರೀತಿ ನಾವು ದೊಡ್ಡದಾಗಿ ಕೂಡ ಡ್ರಾ ಮಾಡಿದ್ರೆ ಅದು ಕೂಡ ನಮಗೆ ವಿ ಫಾರ್ಮೆಟಲ್ಲೇ ಕಾಣಿಸುತ್ತೆ. ಸೊ ನಾನಿವತ್ತು ವಿಯಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಆಲ್ಫಾಬೆಟಿಕ್ ಬೆಲ್ಟ್ ಆಗಿರೋದ್ರಿಂದ. ಸೊ ಸೆಂಟರಲ್ಲಿ ನಾನು ಮತ್ತೆ ಸ್ಮಾಲ್ ವಿನ ಡ್ರಾ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ನೀವು ಬೇಕಂದರೆ ಡಾಟ್ನ ಕೊಡ್ಬೋದು ಅಥವಾ ಈ ರೀತಿ ಸ್ಮಾಲ್ ವಿನ ಸೆಂಟರಲ್ಲಿ ಸ್ಕಿಪ್ ಮಾಡಿ ಡಾಟ್ನ ಸ್ವಲ್ಪ ದೊಡ್ಡ ಸೈಜಲ್ಲೇ ಇಟ್ಕೋಬೋದು, ಆವಾಗ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ನಾನು ಓ ಅಥವಾ ಸರ್ಕಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಓ ಅಂತನಾದರೂ ಕನ್ಸಿಡರ್ ಮಾಡಿ ಅಥವಾ ಸರ್ಕಲ್ ಅಂತನಾದರೂ ಕನ್ಸಿಡರ್ ಮಾಡಿ. ಸೊ ಈ ರೀತಿ ನಾನು ಓನ ಕಂಪ್ಲೀಟಾಗಿ ಒಂದು ಲೈನಲ್ಲಿ ಹಾಕ್ಕೊಂಡು ಥಿಕ್ ಲೈನ್ನ ಫಾರ್ಮ್ ಮಾಡಿ ಸೆಂಟರಲ್ಲಿ ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದನ್ನು ಬಿಟ್ಟು ಒಂದನ್ನು ಈ ರೀತಿ ಫಿಲ್ ಮಾಡಿದೆ. ಈ ರೀತಿ ಫಿಲ್ಲಿಂಗ್ ಎಲಿಮೆಂಟ್ಸ್ನೆಲ್ಲ ನಾವು ನೆಗೆಟಿವ್ ಫಿಲ್ಲಿಂಗ್ ಎಲಿಮೆಂಟ್ಸ್ ಅಂತ ಅಂತೀವಿ. ಸೊ ನೆಗೆಟಿವ್ ಫಿಲ್ಲಿಂಗ್ ಎಲಿಮೆಂಟ್ಸ್ ಅಂತಂದರೆ ಏನು ಅಂತ ನಾನು ಮುಂಬರುವ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಈ ರೀತಿ ಫಿಲ್ ಮಾಡೋಕ್ಕಿಂತ ಮುಂಚೆ ನಾವು ಡಿಸೈನನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು, ಇಲ್ಲಾಂತಂದರೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಮೆಸ್ಸಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದನ್ನೇ ನಾನಿಲ್ಲಿ ನೋಟ್ಸ್ ಆಗಿ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಮೇಯ್ನಾಗಿ ಸ್ಪೇಸ್ ಕಾಣಿಸ್ತಾ ಇರೋ ಥರ ಈ ರೀತಿ ಫಿಲ್ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ನಾವು ಏನು ಮಾಡಬೇಕಂತಂದರೆ ಮೆಹಂದಿ ಡ್ರೈ ಇರುವಾಗ ಅಥವಾ ಮೆಹಂದಿ ವೆಟ್ಟಿರುವಾಗ ಅಥವಾ ಹಸಿ ಇರುವಾಗ ನಾವು ಅದನ್ನು ಫಿಲ್ ಮಾಡೋದಕ್ಕೆ ಹೋಗಬಾರ್ದು. ಆ ರೀತಿ ಮಾಡೋದ್ರಿಂದ ಡಿಸೈನು ಹಾಳಾಗುತ್ತೆ, ಹಾಗೆ ತುಂಬ ಮಿಸ್ ಕ್ರಿಯೇಟ್ ಆಗೋಗ್ಬಿಡುತ್ತೆ. ನಾವು ಯಾವಾಗ್ಲೂ ಡಿಸೈನನ್ನು ಡ್ರಾ ಮಾಡಿ ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ಕೊಟ್ಟು ಅದಾದಮೇಲೆ ನಾವು ಫಿಲ್ಲಿಂಗ್ನ ಮಾಡಬೇಕು. ಸೊ ಅದನ್ನೇ ನಾನಿಲ್ಲಿ ನೋಟ್ಸ್ ಆಗಿ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಮೆಹಂದಿ ಕೋನ್ ಹಸಿ ಅಥವಾ ವೆಟ್ಟಿದ್ದಾಗ ನಾವು ಖಾಲಿ ಜಾಗನ ಫಿಲ್ ಮಾಡಿದರೆ ಈ ರೀತಿ ಮೆಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾರಿಗೆಲ್ಲ ಕಾಣಿಸ್ತಲ್ಲ ಅವರು ನಾನು ಹೇಳಿದ್ದನ್ನೆಲ್ಲ ಅದೇ ರೀತಿ ಬರ್ಕೊಳ್ಳಿ. ಸೊ ಕಾಣಿಸ್ತಾ ಇರೋರು ನಿಮ್ಗೆ ಆಲ್ರೆಡಿ ಸೇಮ್ ಅಲ್ಲೇ ಇದೆ ಅಂತ ಅರ್ಥ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಸ್ಪೇಸ್ ಕಾಣಿಸ್ತಾ ಇರೋ ಹಾಗೆ ಫಿಲ್ ಮಾಡಬೇಕು. ಸೊ ಡ್ರಾ ಮಾಡಿರೋ ಎಲಿಮೆಂಟ್ನ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ಫಿಲ್ ಮಾಡಿದ್ರೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟು ನಾನಿಲ್ಲಿ ಬೆಲ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ಒಂದು ವೇವಿ ಲೈನ್ನ ಡ್ರಾ ಮಾಡಿ ಸೆಂಟರಲ್ಲಿ ಡಾಟ್ ಇಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೇಲ್ಗಡೆ ವಿ ಲೈನ್ ಇದೆಯಲ್ಲ ಅದರಲ್ಲೂ ಕೂಡ ಇದೇ ರೀತಿ ಡಾಟ್ ಇಡ್ಬೋದು. ಸ್ಮಾಲ್ ವಿನ ಕ್ಯಾನ್ಸಲ್ ಮಾಡ್ಬೋದು, ಆವಾಗ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ. ನಂದು ಪೆನ್ ಬಿದ್ದು ಸ್ವಲ್ಪ ಮಿಸ್ ಕ್ರಿಯೇಟ್ ಆಗೋಗ್ಬಿಡ್ತು. ನೆಕ್ಸ್ಟ್ ಹಾಗೆ ಇನ್ನೊಂದು ಬಾರ್ಡರ್ನ ನಾನು ಡ್ರಾ ಮಾಡಿ ರ್ಯಾಂಡಮ್ ಆಗಿ 5 ಲೈನ್ಸ್ನ ನಾನು ಈ ರೀತಿ ತುಂಬ ಹತ್ರಕ್ಕೆ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ರೀತಿ ಹತ್ರದಲ್ಲಿ 5 ಲೈನ್ನ ಡ್ರಾ ಮಾಡಿ ಸಣ್ಣ ದಪ್ಪ ರ್ಯಾಂಡಮ್ ಆಗಿ ಡಾಟೆಡ್ನ ಇಡಿ. ಈ ರೀತಿ ಒಂದು ಬೆಲ್ಟ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದು ಕೂಡ ತುಂಬ ಯೂನಿಕ್ ಆಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಂದು 3D ಬೆಲ್ಟನ್ನು ನೋಡೋಣ. ಸೊ 5 ಲೈನ್ಸ್ನ ಇದೇ ಥರ ಮತ್ತೆ ಕ್ರಿಯೇಟ್ ಮಾಡಿ ಅದಕ್ಕೆ ಸೀನ ನೀವು ಈ ರೀತಿ ಡ್ರಾ ಮಾಡಬೇಕು. ಹಾಗೆ ಒಂದೇ ಕಡೆ ಮೆಹಂದಿನ ಸ್ಕ್ವೀಸ್ ಮಾಡಿ ಅದನ್ನು ಸ್ವಲ್ಪ ತಿಕ್ಕಾಗಿ ಬರೆಯಿದ್ರಿ ಅಂತಂದರೆ ನಿಮಗೆ ಒಂದು 3D ಬೆಲ್ಟ್ ಸಿಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಡಿಸೈನು ಅಡ್ವಾನ್ಸ್ ಲೆವೆಲ್ ಬಾರ್ಡರ್ಗೆ ಬರುತ್ತೆ.
ಸೊ ಉಳಿದಿರೋ ಬೆಲ್ಟನ್ನ ನಾನು ಇವಾಗ ನಿಮಗೆ ಎಂಡಲ್ಲಿ ವಿಡಿಯೋ ಹಾಕಿ ತೋರಿಸ್ತೀನಿ. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಈ ದಿನದಲ್ಲಿ ನಾವು ಇಷ್ಟು ಕಲ್ತಿದ್ದೀವಿ. ನೀವು ಕೂಡ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ನಿಮಗೆ ಇವತ್ತು ಒಂದು 40 ಥರದ್ದು ಬಾರ್ಡರು ನೋಡೋಕೆ ಸಿಕ್ಕಿದೆ. ಹಾಗೆ ಒಂದು 14 ಥರದ ಬಾರ್ಡರು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲವೂ ಕೂಡ ತುಂಬ ಈಸಿಯಾಗೇ ಇದೆ, ಯಾವುದು ಕಷ್ಟ ಅಂತ ಇಲ್ಲ. ಬೇಗ ಬೇಗ ಪ್ರಾಕ್ಟೀಸ್ ಮಾಡಿ ನೋಟ್ಸ್ನ ನನಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋದಾ ನೆಕ್ಸ್ಟ್ ವಿಡಿಯೋ ಅಲ್ಲಿ.